ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ IPO ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ವರ್ಷ ಒಳ್ಳೊಳ್ಳೆ ಕಂಪನಿಗಳು IPOಗಳ ಮೂಲಕ ಹಣ ಸಂಗ್ರಹವನ್ನು ಮಾಡ್ತಾ ಇವೆ. ಹೂಡಿಕೆದಾರರು ಕೂಡ ಒಳ್ಳೆಯ ರಿಟರ್ನ್ಸ್ ಅನ್ನು ಪಡಿತಾ ಇದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು IPOಗಳು ಕುಸಿತಾ ಇವೆ. ಇದರಿಂದಾಗಿ ಕೆಲವು ಪ್ರಶ್ನೆಗಳು ಇದೀಗ ಎದ್ದಿವೆ. ಹೀಗಾಗಿ ಈ ರಿಟೇಲ್ ಹೂಡಿಕೆದಾರರು ಈಗಿನ IPO ಟ್ರೆಂಡನ್ನು ಫಾಲೋ ಮಾಡಬೇಕಾ? ಇನ್ನು ನೀವು ಕೂಡ ಹೂಡಿಕೆ ಮಾಡಬೇಕು ಅಂತಾದರೆ ಮೊದಲು ನಿಮ್ಮ ಮನಸ್ಸಿಗೆ ಬರುವ ಸಂಗತಿ ಆದರೂ ಏನು? ಈ IPO ಮಾರ್ಕೆಟ್ನ ರಿಸ್ಕ್ ಯಾವುದು? ಬನ್ನಿ ಈ ಎಲ್ಲದರ ಬಗ್ಗೆ ನಾವೀಗ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ವರ್ಷ ಲಿಸ್ಟ್ ಆಗಿರುವ ಬಹುತೇಕ IPOಗಳು ಪ್ರೀಮಿಯಂ ಮಟ್ಟದಲ್ಲಿವೆ. ಷೇರುದಾರರಿಗೆ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿವೆ. ಈ ವರ್ಷ ಈವರೆಗೆ ಮೇನ್ ಬೋರ್ಡ್ನಲ್ಲಿ 34 IPOಗಳನ್ನು ಲಿಸ್ಟ್ ಮಾಡಲಾಗಿದೆ. ಈ ಪೈಕಿ 100%ಗೂ ಹೆಚ್ಚು ರಿಟರ್ನ್ಸನ್ನು 3 IPOಗಳು ಕೊಟ್ಟಿವೆ. 4 IPOಗಳು 50 ಮತ್ತು 100% ವರೆಗೆ, ಇನ್ನು 20 ಕಂಪನಿಗಳು 10ರಿಂದ 50% ವರೆಗೆ ರಿಟರ್ನ್ಸನ್ನು ಕೊಟ್ಟಿವೆ. 3 IPOಗಳಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೂಡ ಕಂಡಿವೆ. ಈಗ ಹೂಡಿಕೆ ಮಾಡುವುದಕ್ಕೂ ಮೊದಲು ಏನನ್ನು ನೋಡಬೇಕು, ವಿಶೇಷ ಗಮನವನ್ನು ಯಾವುದಕ್ಕೆ ಹರಿಸಬೇಕು ಅಂತ ನೋಡೋಣ. ನೋಡಿ, ಮೊದಲು ಕಂಪನಿಯ ಹಣಕಾಸು ಸ್ಥಿತಿಯನ್ನು ನೋಡಬೇಕು. ಹಿಂದಿನ ವರ್ಷಗಳ ಹಣಕಾಸು ಸ್ಟೇಟ್ಮೆಂಟ್ಗಳನ್ನು ವಿಶ್ಲೇಷಣೆ ಮಾಡಬೇಕು. ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ಎಷ್ಟು ಲಾಭ ಆಗಿದೆ, ಕಂಪನಿ ನಿರಂತರವಾಗಿ ಲಾಭದಲ್ಲಿ ಇದೆಯೇ ಅಥವಾ ಇಲ್ಲವೇ, ಕಂಪನಿ ಎಷ್ಟು ಸಾಲದಲ್ಲಿದೆ, ಈ ಎಲ್ಲ ಮಾಹಿತಿ ಕೂಡ ಡ್ರಾಫ್ಟ್ ರೆಡ್ ಹೆರಿಮಗ್ ಪ್ರಾಸ್ಪೆಕ್ಟಸ್ನಲ್ಲಿ ಇರುತ್ತೆ. ಇದನ್ನು IPO ಅಪ್ರೂವಲ್ ಆಗೋದಕ್ಕೆ ಸೆಬಿಗೆ ಕಂಪನಿ ಸಲ್ಲಿಸಿರುತ್ತೆ. DRHPಯಲ್ಲಿ ತನ್ನ ವೀಕ್ನೆಸ್ ಅನ್ನು ಕೂಡ ಕಂಪನಿ ಬಹಿರಂಗಗೊಳಿಸುತ್ತೆ. ವಿವಾದ ಅಥವಾ ಕಾನೂನು ಪ್ರಕರಣಗಳು ಇದ್ದರೆ ಅದನ್ನು ಕೂಡ ಪ್ರಕಟಿಸುತ್ತದೆ. ಹಣಕಾಸು ಫಲಿತಾಂಶಗಳ ಪ್ರಕರಣದಲ್ಲಿ ಕನಿಷ್ಠ ಹಿಂದಿನ 5 ವರ್ಷಗಳ ಅಂಕಿ ಸಂಖ್ಯೆಗಳನ್ನು ನೀವು ನೋಡಬೇಕು. ಕಳೆದ 2ರಿಂದ 3 ವರ್ಷಗಳ ಆರ್ಥಿಕ ಅಂಕಿ ಸಂಖ್ಯೆಗಳನ್ನಷ್ಟೇ ಅವಲಂಬಿಸಬೇಡಿ. ಯಾಕೆಂದರೆ IPO ಘೋಷಣೆ ಮಾಡುವುದಕ್ಕಾಗಿ ಸಾಮಾನ್ಯವಾಗಿ ಕಂಪನಿಗಳು ತಮ್ಮ ಅಂಕಿ ಸಂಖ್ಯೆಗಳನ್ನು ಸುಧಾರಿಸಿಕೊಳ್ತಾ ಇರ್ತವೆ. ಇದರ ಜೊತೆಗೆ ಕಂಪನಿಯ ಪ್ರೊಮೋಟರ್ಗಳು ಮತ್ತು ಮ್ಯಾನೇಜ್ಮೆಂಟ್ ತಂಡವನ್ನು ವಿಶ್ಲೇಷಣೆ ಮಾಡುವುದು ಕೂಡ ಅಗತ್ಯ. ಕಂಪನಿ ಮಾಡುವ ನಿರ್ಧಾರಗಳಲ್ಲಿ ಈ ವ್ಯಕ್ತಿಗಳ ಪಾತ್ರ ಮಹತ್ವದ್ದಾಗಿರುತ್ತೆ. ಸ್ಟ್ರಾಂಗ್ ಅಂದರೆ ವಿಶ್ವಾಸಾರ್ಹ ಅನುಭವಿ ಪ್ರೊಮೋಟರ್ಗಳು ಕಂಪನಿಯನ್ನು ಬೆಳೆಸ್ತಾರೆ. ಇದರಿಂದ ಉತ್ತಮ ರಿಟರ್ನ್ಸ್ ಸಿಗುತ್ತೆ. ಇದೇ ರೀತಿ ಕಂಪನಿಯ ಷೇರುಗಳ ವ್ಯಾಲ್ಯುವೇಷನನ್ನು ಕೂಡ ನೀವು ನೋಡಬೇಕಾಗತ್ತೆ. ಕಂಪನಿಯನ್ನು ಪುನಶ್ಚೇತನ ಮಾಡಿದರೆ ಅಂತಹ ಕಂಪನಿಗಳಿಂದ ದೂರ ಇರೋದು ತುಂಬಾ ಉತ್ತಮ. ಓಕೆ, ಇನ್ನು ಇದನ್ನು ನೋಡೋದಕ್ಕಾಗಿ ಇದೇ ರೀತಿಯ ಇತರ ಕಂಪನಿಗಳು ಎಷ್ಟರಲ್ಲಿ ಲಿಸ್ಟ್ ಆಗಿವೆ ಅಂತ ಕೂಡ ನೋಡಿ. ಅಷ್ಟೇ ಅಲ್ಲ, IPOದಲ್ಲಿ ತಮ್ಮ ಬಳಿ ಈಗಾಗಲೇ ಇರುವಂತಹ ಷೇರುಗಳನ್ನು ಪ್ರೊಮೋಟರ್ಗಳು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದು ಕೂಡ ಮುಖ್ಯ ಆಗುತ್ತೆ. ಅಂದರೆ ಇದೊಂದು ಆಫರ್ ಫಾರ್ ಸೇಲ್ ಆಗಿದೆಯೇ ಅಥವಾ ಹೊಸ ಷೇರುಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆಯೇ ಅಂತ. ಹೊಸ ಷೇರುಗಳನ್ನು ಇಶ್ಯೂ ಮಾಡುವ IPOದಲ್ಲಿ ಹೂಡಿಕೆ ಮಾಡೋದು ಕೂಡ ಉತ್ತಮನೇ. IPO ಪ್ರಾಸ್ಪೆಕ್ಟಸ್ನಿಂದ ಈ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ. IPO ಫಂಡ್ಗಳನ್ನು ವಿಸ್ತರಣೆಗೆ ಬಳಸಲಾಗ್ತಾ ಇದೆಯೇ ಅಥವಾ ಕಂಪನಿಯ ಸಾಲವನ್ನು ತೀರಿಸೋದಕ್ಕೆ ಬಳಸಲಾಗ್ತಾ ಇದೆಯೇ ಅಥವಾ ಫೌಂಡರ್ಗಳು ಇಲ್ಲ ಇನ್ವೆಸ್ಟರ್ಗಳ ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಬಳಸಲಾಗ್ತಾ ಇದೆಯೇ, ಇದೆಲ್ಲವನ್ನು ಕೂಡ ನೀವು ನೋಡಿ. ಸಾಲ ಮರುಪಾವತಿ ಮಾಡೋದಕ್ಕೆ ಅಥವಾ ಫೌಂಡರ್ಗಳು ಇನ್ವೆಸ್ಟರ್ಗಳಿಂದ ಷೇರುಗಳ ಖರೀದಿಯನ್ನು ಮಾಡೋದಕ್ಕೆ ಈ ಹಣದ ಹೆಚ್ಚಿನ ಮೊತ್ತವನ್ನು ಬಳಸ್ತಾ ಇದ್ದರೆ ಹೂಡಿಕೆಯನ್ನು ಮಾಡದೇ ಇರೋದೇ ಬಹಳ ಉತ್ತಮ. ಇನ್ನು IPOದಲ್ಲಿ ಹೂಡಿಕೆ ಮಾಡುವಾಗ ಸ್ಟಾಕ್ ಮಾರ್ಕೆಟ್ನ ಪ್ರಸ್ತುತ ಸ್ಥಿತಿಯನ್ನು ನೋಡ್ಕೋಬೇಕು. ಮಾರ್ಕೆಟ್ ಏರುಗತಿಯಲ್ಲಿದ್ದರೆ ಲಿಸ್ಟಿಂಗ್ ಭಾರಿ ಏರುಗತಿಯಲ್ಲಿ ನಡೀಬಹುದು. ಮಾರ್ಕೆಟ್ ಕುಸಿತಾ ಇದ್ದರೆ IPO ಸ್ವಲ್ಪ ಕುಸಿತಾನೇ ಆರಂಭ ಆಗಬಹುದು. ಸ್ಟಾಕ್ ಮಾರ್ಕೆಟ್ ಪರಿಣಿತ ರವಿ ಸಿಂಗ್ ಅವರು ಹೇಳುವಂತೆ IPOದಲ್ಲಿ ಹೂಡಿಕೆಯನ್ನು ಮಾಡುವಾಗ ಕಂಪನಿ, ಅದರ ಪ್ರತಿಸ್ಪರ್ಧಿಗಳು, ಹಣಕಾಸಿನ ಸ್ಥಿತಿ, ವಿವಾದಗಳು ಅಥವಾ ಪ್ರಕರಣಗಳು, ಒಟ್ಟಾರೆ ಉದ್ಯಮದ ಸ್ಥಿತಿಗತಿ, ಈ ಕಂಪನಿಗೆ ಸಂಬಂಧಪಟ್ಟಂತೆ ಸೆಕ್ಟರ್ನ ವಿವರ ಎಲ್ಲವನ್ನು ಕೂಡ ಆಳವಾಗಿ ನೋಡಬೇಕು. ಒಟ್ಟಾರೆಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆಯ ಹಣವನ್ನು ಮಾಡೋದಕ್ಕೆ ಹೂಡಿಕೆದಾರರಿಗೆ ಈ IPOಗಳು ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತವೆ. ಹೂಡಿಕೆದಾರರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸರಿಯಾದ ಸಂಶೋಧನೆಯನ್ನು ಮಾಡಿಕೊಂಡ್ರೆ ನಷ್ಟ ಆಗುವುದನ್ನು ನೀವು ತಡೆಯಬಹುದು. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.